ಕೂಸಿಲ್ರವ್ವ. ಎಕ್ಸಾಮ್ ಅಣ್ಣ ಓದ್ಕತ್ತವಳೆ. ಅವಳಿಗೆ ಬೇವು ಬೆಲ್ಲ ಆಮೇಲೆ ಕೊಟ್ರಾಯ್ತು. ಮಾವ ನನಗ್ ಕೊಡಲ್ವಾ? ಇದರಲ್ಲಿ ಕಹಿನೇ ಇಲ್ಲ. ಕಹಿ ಅನ್ನೋ ಕಷ್ಟ ಎಲ್ಲ ನನಗಿರ್ಲಿ, ಸಿಹಿ ಅನ್ನೋ ಸುಖ ಎಲ್ಲ ನಿನಗಿರ್ಲಿ. ಬೆಳ್ಳಚ್ಚಂಗೆ ನೀ ಪಾರು ನಂಗೆ ಶಾನೆ ಪ್ರೀತಿ ನಿನ್ನ ಮ್ಯಾಗೆ, ನೀ ಬೊಂಬೆ ಹಂಗೆ ನನ್ ಪ್ರೀತಿ ನಿಂಗೆ ಖುಷಿ ನುಂಗಿ ಆಗ್ಬೋದು ಆಗ್ಬೋದು. ಸೋ ಸ್ವೀಟ್. ಬೆಲ್ಲನಾ? ನನ್ ಮಾವ ಬಿಟ್ಟು ಅಪಾರು. ಬಾ ಮಾವ, ನಿನ್ ಜೊತೆ ನಂಗೆ ಸ್ವಲ್ಪ ಕೆಲಸ ಇದೆ. ಇಲ್ಲೇ ಇದ್ರೆ ದಿಟುವ ಅಂತ 100 ಸತಿ ಹೇಳ್ಬಿಡ್ತೀಯ. ಬಾಯ್ ರತ್ನ, ಬಾಯ್ ರಾಣಿ, ಹಬ್ಬದೂಟ ರೆಡಿ ಮಾಡಿರಿ. ಬಾ 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 ಬಾ. ಅದು ಮುಂಚೆ ಎಲ್ಲ ನೀವು ಸೀನಂಗ್ ಬೈದ್ರೆ ಖುಷಿ ಆಗೋದು, ಹೊಡೆದ್ರಂತೂ ಇನ್ನೂ ಡಬಲ್ ಖುಷಿ ಆಗೋದು. ಆದ್ರೆ ಮದ್ವೆ ಆಗಿ ಬಂದ್ಮೇಲೆ ನೀವು ಅವ್ರಿಗೆ ಬೈತಾ ಇದ್ರೆ ನನಗೆ ಬೇಜಾರಾಗ್ತಾ ಇದೆ ಮಾವ. ಈ ವಯಸ್ಸಲ್ಲೂ ಅವ್ರು ಇಷ್ಟೆಲ್ಲ ಬೈಸ್ಕೋಬೇಕಲ್ಲ ಅಂತ ಅನಿಸ್ತಾ ಇದೆ. ನೀವೇ ಬೈದ್ರೆ ಊರವರೆಲ್ಲ ಅವ್ರಿಗೆ ಹೇಗೆ ಮರ್ಯಾದೆ ಕೊಡ್ತಾರೆ ಹೇಳಿ? ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಇನ್ನು ಮುಂದೆ ನೀವು ನನ್ನ ಗಂಡಂಗೆ ಮರ್ಯಾದೆ ಕೊಡಬೇಕು ಮಾವ. ಏನೋ ಈ ಚಿಕ್ಕ ಬಾಯಲ್ಲಿ ದೊಡ್ಡ ಮಾತಾಡ್ತಾ ಇದ್ದೀನಿ, ಏನಾರು ತಪ್ಪಿದ್ರೆ ಕ್ಷಮಿಸ್ಬಿಡಿ. ಇದೇನಿವ ಹಿಂಗ್ ಬಾಯ್ ತೆಕ್ಕಂಗ್ ಕುಂತೈತೆ? ರೀ ಮಾದಪ್ಪಣ್ಣ, ರೀ ಮಾದಪ್ಪನವ್ರೆ. ಅಯ್ಯ, 4 ನೋಣ ಒಳಿಕ್ ಹೋಗಿ 8 ಆಚಕ್ ಬಂದು ಮುಚ್ಚ್ರಿ ಬಾಯ. ಲೇ ಲೀಲಾ, ಏನು ವಿಷಯ ಗೊತ್ತೇನೆ? ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಮೈಯೆಲ್ಲ ಝುಮ್ ಅಂದೋಯ್ತು. ಕರೆಂಟ್ ಹೊಡೆದ್ ಬಿಡ್ತಾ? ಕೇಳಿ ಇಲ್ಲಿ, ನನ್ನ ಸೊಸೆ ಏನು ಹೇಳಿದ್ಲು ಗೊತ್ತೇನೆ? ನನ್ನ ಗಂಡನಿಗೆ ಇನ್ಮೇಲೆ ಮರ್ಯಾದೆ ಕೊಡಿ ಅಂದ್ಲು. ಬೂದ್ಗನ್ನಡಿ ಹಾಕೊಂಡು ಹುಡುಕಿದ್ರು ಇಂಥ ಸೊಸೆ ಸಿಗಲ್ಲ ಕಣೆ. ನೀನು ಇದೆಯಾ ದನ ಇದ್ದಂಗೆ, ಯಾವತ್ತಾದ್ರೂ ಇಂಥ ವಿಷಯ ಬಂದು ಹೇಳಿದ್ಯಾ? ಇಲ್ಲ. ನನ್ನ ಸೊಸೆ ಬರೀ ಸೊಸೆ ಅಲ್ಲ ಕಣೆ, ಚಿನ್ನದಂತ ಸೊಸೆ. ಅಯ್ಯ, ಏನು ಅಗ್ಲಿಕಂಗ್ ಕುಂತ್ಕೊಂಡ್ಬಿಟ್ಟವ್ರೆ. ಇಷ್ಟ ದಿನ ನಾನಿನ್ನೇನು ಹೇಳಿದ್ ಮತ್ತೆ? ನೀನು ಬೈಬೇಡ ಅಂತ ಹೇಳ್ದೆ, ಅವಳು ಮರ್ಯಾದೆ ಕೊಡಬೇಕು ಅಂತ ಹೇಳಿದ್ಲು. ಈ ಬೇಕು ಬೇಡ ಅನ್ನೋದ್ರ ಮಧ್ಯೆ ಅಂತರ ಇದೆ ಕಣೆ. ಅದೆಲ್ಲ ನಿನಗೆಲ್ಲ ಅರ್ಥ ಆಗ್ಬೇಕು. ಕೇಳು, ಇನ್ನು ಮೇಲೆ ನಾನು ಸೀನಂಗೆ ಬೈಯಲ್ಲ ನನ್ನ ಸೊಸೆ ಎದುರಿಗೆ. ಇನ್ಸ್ಪೆಕ್ಟ್ರೆ, ಇದು ನಾವು ನಿಮಗೆ ಕೊಡ್ತಿರೋ ಡೀಲು. ನಮಗೆ ಕೆಲಸ ಆದ್ಮ್ಯಾಗ ಕಾಸು ಕೊಟ್ಟ ಅಭ್ಯಾಸ ಇಲ್ಲ. ನಮ್ದೇನಿದ್ರು ಇಲ್ಲೇ ಡ್ರಾಮಾ. ಸರ್ಕಾರಿ ಸಂಬಳದಾಗಿ ಬದುಕಂಗೆ ನೀವು ಕಾಣ್ತಿಲ್ಲ ಅಲ್ಲ. ನಮ್ಮ ಭಾವನೆನೂ ಸೇರ್ತಾ ಮಾಡ್ಕೊಳ್ಳಿ. ಇದರಿಂದ ಬರೀ ನಿಮ್ಮ ಹೊಟ್ಟೆ ತುಂಬೋದು ಅಷ್ಟೇ ಅಲ್ಲ, ಕೈ ಕಾಲು ಕತ್ತು ಎಲ್ಲ ತುಂಬ್ತದೆ. ಅದನ್ನ ನಾವೇ ನಿಮ್ಗೆ ಹೇಳೋದು ಬೇಡ ಅನ್ಕತ್ತೀನಿ. ಓ, ಅಣ್ಣನ ಮಾತು ಮೆಚ್ಕೊಂಡು ಇನ್ಸ್ಪೆಕ್ಟರ್ ಚಪ್ಪಾಳೆ ಹೊಡಿತಾವ್ರೆ. ಓ ಇದಾ ಅಣ್ಣ, ನೀವೇ ಕಾಸು ತರಕ್ಕೆ ಹೋದ್ರಿ, ನಾನೇ ಕೊಡ್ತಿದ್ನಲ್ಲ. ಮಾರಿಗೆ ಮರಿನ ನೀವು ತಂದ್ರೇನು ಅವ್ರು ತಂದ್ರೇನು? ಮರಿ ಕಡಿಯೋನ್ಗೆ ಮ್ಯಾಟ್ರ್ ಆಗೋದು ಕತ್ತಿ ಒಂದೇ. ಕಡಿಯಕ್ಕೆ ನಾನು ರೆಡಿ ಇದ್ದೀನಿ, ಕಳ್ಸಕ್ಕೆ ನೀವು ರೆಡಿ ಇದ್ದೀರಾ ನೋಡ್ಕೊಳ್ಳಿ. ಇದು ಅಪ್ಪಂಗೆ ಹುಟ್ಟಿರೋ ಮಾತು ಅಂದ್ರೆ. ಅಣ್ಣ, ಲಂಚ ಕೊಟ್ಟು ಕರ್ಸಿದ್ದಕ್ಕೂ ಸಾರ್ಥಕ ಆಯ್ತು.
ಮಾರಿಗೆ ಬಿಟ್ಟಿರೋ ಮರಿ ಇದ್ದಂಗಿರೋ ಆ ಶಿವನ ಒಂದೇ ಗೇಟ್ಗೆ ಕಚ್ಚ ಕನ್ಸ್ಬಿಡಿ. ಆ ರಕ್ತ ನಮ್ಮೂರ್ ಜನರಿಗೂ ಚಿಮ್ಬೇಕು. ಸೋಮ, ಸುತ್ತಿಗೆ ಹಿಡ್ದವ್ರಿಗೆ ಮಳೆ ಹೊಡಿದು ಹೇಳ್ಕೊಡ್ಬೇಕೇನಲ್ಲ? ಮಳೆ ಆದ್ರೇನು, ತಲೆ ಆದ್ರೇನು, ಏಟ್ ಒಂದೇಯ. ಏನಂತೀರಿ ಇನ್ಸ್ಪೆಕ್ಟ್ರೆ? ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಕರ್ಸಿ ಅಂತೀನಿ. ಇದು ಉತ್ಸಾಹ ಅಂದ್ರೆ. ಉತ್ಸಾಹ ಆಯ್ತು, ಅದೇನೋ ಬಿಡಿ, ಅದನ್ನ ಮಡಿಕಳಿ. ಇನ್ಸ್ಪೆಕ್ಟ್ರೆ, ಈಗ ನಮ್ಮ ಹುಡುಗರು ಪಾರ್ವತಿನ ಕಾರ್ನಾಗೆ ತಕೊಂಬರ್ತಾರೆ. ಸ್ಟೇಷನ್ ಹತ್ರ ಬತ್ತಿದಂಗೆ ಕಾರು ಸುಮ್ಮನೆ ಕೆಟ್ಟೋಯ್ತು ಅಂತ ನಿಲ್ಸ್ಬಿಡ್ತಾರೆ. ಆಗ ಪಾರ್ವತಿ ಏನು ಮಾಡ್ತಾಳೆ ಹೇಳಿ? ಸ್ಟೇಷನ್ ಹತ್ರದಾಗೈತೆ, ತಪ್ಪಿಸ್ಕೋಬೋದು ಅಂತ ಸ್ಟೇಷನ್ ಒಳಗೆ ಕೊಡಿ ಬರ್ತಾಳೆ. ಅವಾಗ ಅವಳ ಮೊಟ್ಟೆ ಕೋಳಿ ಕೌಚಕ್ಕಂಬಿಡಿ. ಆದ್ಮೇಲೆ ನೋಡಿ, ಶಿವ ಅವನಾಗವನೇ ಓಡ್ ಬರ್ತಾನೆ. ಸರಿ, ಬಂದ ಮೇಲೆ ಏಟಿಗೇಟು ಹೆದ್ರೇಟು, ಕೊನೆಗೆ ಒಂದೇ ಏಟು ಮಚ್ಚೇಟು. ಏನಂತೀರಾ? ಸರಿ ಸರಿ, ನೀವಿಲ್ಲೆಲ್ಲೂ ಕಾಣಿಸ್ಕೋಬೇಡಿ, ಹೊರಡಿ, ನಾನು ಒಳಗಿರ್ತೀನಿ. ಸುಮ್ಮ ಅಣ್ಣ, ಒಂದು ನಿಮಿಷ, ಕೈ ಕಾಲಿನೇ ಐತೆ ಅಣ್ಣ, ಅವಸರದಾಗಿ ಎಲ್ಲ ಮರ್ತೈತ್ಯ. ಕಾಸು ಕೊಡು. ಬರ್ಸ್ಬಿಟ್ಟೆ ಇರ್ಲಾಕ್ ಕೊಡ್ತೀನಿ. ಹಲೋ, ಇದು ಖರ್ಚಿಗಾಟೆಯ. ಸಂಜೆ ನಿಮ್ಮನಿಕೆ ಬರ್ತದೆ.